ಮತದಾರರು ಪ್ರಜ್ಞಾವಂತರಾಗ್ತಿದ್ದಾರೆ. ಕೆಲಸ ಮಾಡದ ನಾಯಕರು ಕೊಡುವ ಗಿಫ್ಟ್ಗಳನ್ನ ಪಡಿತಾ ಇಲ್ಲ. ತುಮಕೂರು ಜಿಲ್ಲೆಯ ಗುಬ್ಬಿ ಜೆಡಿಎಸ್ ಉಚ್ಚಾಟಿತ ಶಾಸಕ ಎಸ್ಆರ್ ಶ್ರೀನಿವಾಸ್ ಶಿವರಾತ್ರಿ ಪ್ರಯುಕ್ತ ಮದಲಾಪುರದಲ್ಲಿ ಕುಕ್ಕರ್ ಕೊಡ್ತಿದ್ರು. ಆದ್ರೆ ಕುಕ್ಕರ್ ಹಂಚುತ್ತಾ ಇದ್ದ ಶ್ರೀನಿವಾಸ್ ಸಂಬಂಧಿಗೆ ಮುಖಭಂಗವಾಗಿದೆ. ನಿಮ್ಮ ಕುಕ್ಕರು ಬೇಡ, ನೀವು ಬೇಡ, ನಿಮ್ಗೆ ಮನೆ ಕೊಡೋಕಾಗಿಲ್ಲ. 20 ವರ್ಷ ಶಾಸಕರಾಗಿದ್ರು ನಮ್ಗೆ ಮನೆ ಕೊಟ್ಟಿಲ್ಲ. ನಾವು ಎದೆ ಮೇಲೆ ಕುಮಾರಸ್ವಾಮಿ ಹಚ್ಚೆ ಹಾಕಿಸ್ಕೊಂಡಿದ್ದೇವೆ, ಅವರಿಗೆ ಮತ ಹಾಕೋದು ಅಂತ ಗಂಗಾಧರ್ ಅನ್ನುವತ ಟಾಂಗ್ ಕೊಟ್ಟಿದ್ದಾನೆ. ಗ್ರಾಂಟ್ ಕೇಳಿ ಎಷ್ಟು ದಿನ ಅಲಿಬೇಕು ನಾವು ಅಲ್ಲಿ ಇಲ್ಗೂ ಎಲ್ಲ ಹೋಗ್ಲು ರಾಗಣ್ಣ ಎಷ್ಟು ಸಲ ಕೇಳ್ಬೇಕು ರಾಗಣ್ಣ ನಾವು ಬೇಡ ಅವ್ರು ಕುಂಕುಮ ಇಕ್ಕಣಲ್ಲ ಕುಕ್ಕರು ಬೇಡ ನಮ್ಗೇನು ಬೇಡ ತೆಗಿರಿ ಅಪ್ಪ. ನಟ ಧ್ರುವ ಸರ್ಜಾ ಅವರ ಅಪ್ಪಟ ಅಭಿಮಾನಿ ಪೃಥ್ವಿರಾಜ್ ಫೆಬ್ರವರಿ 14ರಂದು ಬೈಕ್ನಿಂದ ಬಿದ್ದು ಗಾಯವಾಗಿ ಬ್ರೈನ್ ಡೆಡ್ ಆಗಿದೆ. ಆತನಿಗೆ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಪೃಥ್ವಿರಾಜ್ಗೆ ಧ್ರುವ ಅವರನ್ನ ನೋಡಬೇಕೆಂಬುದು ಕೊನೆ ಆಸೆಯಾಗಿತ್ತು. ಅಭಿಮಾನಿಗೆ ಆಕ್ಸಿಡೆಂಟ್ ಆದ ವಿಷಯ ತಿಳಿದು ಧ್ರುವ ಸರ್ಜಾ ಆಸ್ಪತ್ರೆಗೆ ಭೇಟಿ ನೀಡಿ 5 ಲಕ್ಷ ಸಹಾಯ ಧನ ಕೊಟ್ಟಿದ್ದಾರೆ. ಅಭಿಮಾನಿಯ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಸಂಭ್ರಮ ಕಳೆಗಟ್ಟಿದೆ. ಬೆಳಗ್ಗೆಯಿಂದಲೇ ಭಕ್ತರು ಶಿವ ದೇವಾಲಯಗಳಲ್ಲಿ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದು ಪುನೀತರಾಗಿದ್ದಾರೆ. ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬರ್ತಿದೆ. ರಾತ್ರಿಯಿಡೀ ಗಂಗಾಧರೇಶ್ವರನಿಗೆ ವಿಶೇಷ ಪೂಜೆ, ಅಭಿಷೇಕ ನಡೆಯಲಿದೆ. ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೂ ಭಕ್ತರು ಸಾಗರೋಪಾದಿಯಲ್ಲಿ ಬರ್ತಿದ್ದಾರೆ. ಬೆಳಗ್ಗೆಯಿಂದ 40,000ಕ್ಕೂ ಹೆಚ್ಚು ಭಕ್ತರು ಮಲ್ಲೇಶ್ವರನ ದರ್ಶನ ಪಡೆದಿದ್ದಾರೆ. ಜಾಗರಣೆ ಮಾಡುವವರಿಗಾಗಿ ರಾತ್ರಿ ಪೂರ್ತಿ ಯಕ್ಷಗಾನ ಹಾಗೂ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ರಾತ್ರಿ 10:30ರಿಂದ ಬೆಳಗಿನ ಜಾವ 4 ಗಂಟೆವರೆಗೆ ಕಲ್ಯಾಣೋತ್ಸವ ನೆರವೇರಲಿದೆ. ಶಿವರಾತ್ರಿ ಹಿನ್ನೆಲೆ ಬಂಡೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಲಂಕಾರ ಮಾಡಲಾಗಿದೆ. ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದಿದ್ದಾರೆ. ರಾತ್ರಿ ಜಾಗರಣೆ, ಶಿವನಾಮ ಸ್ಮರಣೆ ನಡೆಯಲಿದೆ. ಕೊರೋನಾ ಗೆದ್ದು ದೇಶ ಸುಭಿಕ್ಷವಾಗಿದೆ. ಎಲ್ಲರೂ ಸಾಮರಸ್ಯದಿಂದ ಬಾಳೋಣ. ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಪೂಜೆ ನಡೀತಾ ಇದೆ ಅಂತ ಏಕದಳ ಬಿಲ್ವ ಬಂಡೆ ಮಠದ ಹಿರಿಯ ಸ್ವಾಮೀಜಿ ಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಹೇಳಿದ್ದಾರೆ. ನಡೀತಾ ಇದೆ. ಭಕ್ತರೆಲ್ಲ ಸ್ಪಂದಿಸಿ ಅವರೆಲ್ಲ ಬಂದು ಶಿವ ದರ್ಶನಕ್ಕೆ ಬರ್ತಾ ಇದ್ದಾರೆ. ಬಹಳ ಸಂತೋಷವಾಗಿದೆ. ಎಲ್ಲರಿಗೂ ಪೂಜೆ ಇಲ್ಲಿ ವಾತಾವರಣದಲ್ಲೇ ಕಾಣಿಸ್ತಾ ಇದೆ, ಒಂದು ಹಬ್ಬದ ವಾತಾವರಣ. ಈಗ ಬಂಡೆ ಮಠ ಅನ್ನೋ ಒಂದು ಇದ್ರದ್ದೇ ಒಂದು ಇತಿಹಾಸ ಇರುವಂತಹ ಒಂದು ದೇವಸ್ಥಾನ ಇದು ಮಠ. ಇಲ್ಲಿ ಇಷ್ಟೊಂದು ಜನ ಬಂದಿದ್ದಾರೆ, ಎಲ್ಲರೂ ಸಂಭ್ರಮದಿಂದ ಪಾಲ್ಗೊಳ್ತಾ ಇದ್ದಾರೆ. ಅದು ನೋಡಿ ಖುಷಿ ಆಗ್ತಾ ಇದೆ. ಹಬ್ಬ ಅಂದ್ರೇನೆ ಅದು ಅಂತ ಅನ್ಕೊಂಡಿದೀವಿ. ಅಂದ್ರೆ ಒಬ್ರಿಗೊಬ್ರು ನಮ್ಮ ಖುಷಿಯನ್ನ, ಸಂತೋಷವನ್ನ ಹಂಚ್ಕೊಳ್ಳೋದು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ. ಈಗಾಗಲೇ ರಾಜ್ಯದ ವಿವಿಧ ಭಾಗಗಳಿಂದ ಧರ್ಮಸ್ಥಳಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಿದ್ದಾರೆ. ಸಂಜೆ 6 ಗಂಟೆಯಿಂದ ಶ್ರೀ ಕ್ಷೇತ್ರದಲ್ಲಿ ಶಿವರಾತ್ರಿ ಜಾಗರಣೆ ಶುರುವಾಗಲಿದೆ. ಪಾದಯಾತ್ರೆ ಮೂಲಕ 50,000ಕ್ಕೂ ಅಧಿಕ ಭಕ್ತರು ಆಗಮಿಸಲಿದ್ದಾರೆ. ಬೆಂಗಳೂರು, ಮೈಸೂರು, ಮಡಿಕೇರಿ, ಶಿವಮೊಗ್ಗ, ಭದ್ರಾವತಿ, ಹಾಸನ, ದಾವಣಗೆರೆ ಸೇರಿ ಬೇರೆ ಬೇರೆ ಭಾಗಗಳಿಂದ ಪ್ರತಿ ವರ್ಷ ಸಾವಿರಾರು ಭಕ್ತರು ಇಲ್ಲಿಗೆ ಬರ್ತಾರೆ. ಧರ್ಮಸ್ಥಳ ಕ್ಷೇತ್ರದ ಪ್ರವಚನ ಮಂಟಪದಲ್ಲಿ ಶಿವಪಂಚಾಕ್ಷರಿ ಪಠಣಕ್ಕೆ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಚಾಲನೆ ಕೊಟ್ಟಿದ್ದಾರೆ. ಇಡೀ ರಾತ್ರಿ ಶಿವನಾಮ ಸ್ಮರಣೆ, ಭಜನೆ, ಪ್ರಾರ್ಥನೆ, ಧ್ಯಾನದೊಂದಿಗೆ ಭಕ್ತರು ಜಾಗರಣೆ ಮಾಡಲಿದ್ದಾರೆ. ಶ್ರೀ ಮಂಜುನಾಥ ಸ್ವಾಮಿಗೆ ಅಹೋರಾತ್ರಿ ಶತರುದ್ರಾಭಿಷೇಕ, ಎಳೆನೀರು ಅಭಿಷೇಕ ನೆರವೇರಿಸಲಿದ್ದಾರೆ. ಮಧ್ಯರಾತ್ರಿ ವೇಳೆಗೆ ಮಂಜುನಾಥ ಸ್ವಾಮಿಯ ರಥೋತ್ಸವ ನಡೆಯಲಿದೆ. ಚಾಮರಾಜನಗರ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಹಾಶಿವರಾತ್ರಿ ಸಡಗರ ಮನೆ ಮಾಡಿದೆ. ಈ ಹಿನ್ನೆಲೆ ಭಕ್ತರ ದಂಡೆ ಹರಿದು ಬಂದಿದೆ. 3 ದಿನಗಳಿಂದ ಪಾದಯಾತ್ರೆ ಮೂಲಕವೇ 1.5 ಲಕ್ಷ ಭಕ್ತರು ಬಂದಿದ್ದು, ಇವತ್ತು ಸಹ 1 ಲಕ್ಷ ಭಕ್ತರು ಆಗಮಿಸಿದ್ದಾರೆ ಅಂತ ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಭಕ್ತರಿಗೆ ಕುಡಿಯುವ ನೀರು, ದಾಸೋಹದ ವ್ಯವಸ್ಥೆ ಮಾಡಲಾಗಿದೆ. ಯಾವುದೇ ಸಮಸ್ಯೆ ಆಗದಂತೆ ಕ್ರಮ ವಹಿಸಲಾಗಿದೆ ಅಂತ ಹೇಳಿದರು. ಮಹಾಶಿವರಾತ್ರಿ ಹಿನ್ನೆಲೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಯ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭೇಟಿ ಕೊಟ್ಟರು. ಕುಟುಂಬ ಸಮೇತರಾಗಿ ಆಗಮಿಸಿ ದೇವರ ದರ್ಶನ ಪಡೆದಿದ್ದಾರೆ. ರಾಜ್ಯಪಾಲರಿಗೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಾಥ್ ನೀಡಿದರು.
ಕೊಯಮತ್ತೂರಿನಲ್ಲಿ ಆದಿಯೋಗಿ ಕೇಂದ್ರದಲ್ಲೂ ಕೂಡ ಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ. ಸದ್ಗುರು ಜಗ್ಗಿ ವಾಸುದೇವ್ ಅವರ ನೇತೃತ್ವದಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೀತಿದೆ. ಆದಿಯೋಗಿ ಕೇಂದ್ರದಲ್ಲಿ ಜಪ ತಪ ಶಿವಸ್ಮರಣೆ ಜೋರಾಗಿ ನಡೀತಾ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಬಾರಿ ಈಶಾ ಫೌಂಡೇಶನ್ನ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ದ್ರೌಪದಿ ಮುರ್ಮು ಅವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಚೇರ್ಮನ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಮುಖೇಶ್ ಅಂಬಾನಿ ಗುಜರಾತ್ನ ಸೋಮನಾಥ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಶಿವರಾತ್ರಿ ಪ್ರಯುಕ್ತ ಸೋಮನಾಥನಿಗೆ ಪೂಜೆ ಸಲ್ಲಿಸಿದ್ರು. ಸೋಮನಾಥ ದೇವಸ್ಥಾನ ಟ್ರಸ್ಟ್ಗೆ 1,51,00,000 ದೇಣಿಗೆ ನೀಡಿದ್ರು. ಮುಖೇಶ್ ಅಂಬಾನಿ ಮಗ ಆಕಾಶ್ ಅಂಬಾನಿ ಕೂಡ ಜೊತೆಗಿದ್ರು.